ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಮಕ್ಕಳ ಆರೋಗ್ಯದ ಬೆಳವಣಿಗಾಗಿ ಅಂಗನವಾಡಿಯಲ್ಲಿ ಕೊಡುವಂತ ಪುಷ್ಟಿ ಪೌಡರ್ ಅನ್ನ ಅದನ್ನ ಯೂಸ್ ಮಾಡ್ಕೊಂಡ ಮಕ್ಕಳಿಗೆ ಏನೇನ್ ಸ್ವೀಟ್ ಮಾಡಿ ಕೊಡ್ಬೋದ್ರಿ. ನಾವು ಅದನ್ನ ಹೆಂಗ್ ಮಾಡೋದು ಅಂತ ತಿಳಿಸ್ಕೊಡತ್ತೇನ್ರಿ. ಅದ್ರಾಗ ನಾನು ಇವತ್ತ ಮತ್ತೊಂದ್ ಸ್ವೀಟ್ ತೋರ್ಸತ್ತೀನ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಮೊದ್ಲಿಗೆ ನಾನಿಲ್ರಿ ಒಂದ್ ಪ್ಯಾನ್ ಇಟ್ಕೊಂಡೇನ್ರಿ. ಅದಕ್ಕ ಒಂದ್ ಚಮಚ ಆಗುವಷ್ಟ ತುಪ್ಪನ ಹಾಕೊಂಡೇನ್ರಿ. ತುಪ್ಪ ಹಾಕೊಂಡು ನಾನಿಲ್ರಿ 1 ಕಪ್ ಆಗುವಷ್ಟ ಪುಷ್ಟಿ ಪೌಡರ್ ಅನ್ನ ತಗೊಂಡಿನ್ರಿ. ಅದನ್ನ ಪೌಡರ್ನ ಏನ್ ಮಾಡ್ಬೇಕ್ರಿ, ನಾವು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಸ್ಮೆಲ್ ಬರ್ಬೇಕ್ರಿ. ಅಲ್ಲಿವರೆಗೂ ನೀವು ಇದನ್ನ ಏನ್ ಮಾಡ್ಬೇಕ್ರಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಫ್ರೈ ಮಾಡ್ಕೊಂಡ್ ಹಾಕೋದ್ರಿಂದ ಸ್ವೀಟ್ ಚೆನ್ನಾಗಿ ಬರ್ತೈತ್ರಿ. ಅದಕ್ಕ ಏನ್ ಮಾಡ್ಬೇಕ್ರಿ, ನಾವು ಸ್ವಲ್ಪ ಸ್ಮೆಲ್ ಬರೋವರೆಗೂ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕ್ರಿ. ನೀವು ಎಷ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಿರಲ್ಲ ಅಷ್ಟು ಚೆನ್ನಾಗಿ ನಾವು ಉಂಡಿ ಕಟ್ಕೋಬೋದ್ರಿ. ಈಗ ನಾನು ಅದೇ ಪ್ಯಾನ್ ಒಳಗ ನಾನಿಲ್ರಿ ಅರ್ಧ ಕಪ್ ಆಗುವಷ್ಟ ಬೆಲ್ಲ ತಗೊಂಡೇನ್ರಿ. ಆರ್ಗ್ಯಾನಿಕ್ ಬೆಲ್ಲ ತಗೊಂಡೇನ್ರಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟ ಏನ್ ಮಾಡ್ಬೇಕ್ರಿ, ನೀರನ್ನ ಸೇರಿಸಿ ಏನ್ ಮಾಡ್ಬೇಕ್ರಿ, ಪಾಕನ ರೆಡಿ ಮಾಡ್ಕೋಬೇಕ್ರಿ. ಅಂದ್ರ ಬೆಲ್ಲ ಎಲ್ಲ ಕರಗ್ಬೇಕ್ರಿ. ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ಬೇಕ್ರಿ. ಕೈಗೆ ಅಂಟಾಗಿ ಹತ್ಕೋಬೇಕ್ರಿ. ಅಲ್ಲಿವರೆಗೂ ನೀವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಏನ್ ಮಾಡ್ಬೇಕ್ರಿ, ತಿರ್ಸ್ತಾ ಇರ್ಬೇಕ್ರಿ. ನೋಡ್ರಿ, ಬೆಲ್ಲ ಎಲ್ಲ ಕರಗಿ ಏನ್ ಬಂದಿದ್ರಿ, ಈಗ ಸ್ವಲ್ಪ ಕುದಿ ಬರಾಕತ್ತೈತ್ರಿ. ಈ ತರ ನೀವು ಗಟ್ಟಿ ಆಗ್ಬಾರ್ದ್ ತರ ರೀ ಮಿಕ್ಸ್ ಮಾಡ್ಕೋತಾ ಇರ್ಬೇಕ್ರಿ. ನಾವ್ ಮಿಡಲ್ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಈ ತರ ಕೈಗೆ ಹಿಡ್ದು ನೋಡ್ಬೇಕ್ರಿ. ಅದು ಸ್ವಲ್ಪ ಅಂಟಾಗಿ ಹತ್ಬೇಕ್ರಿ. ಅಂದ್ರೆ ಏನಾಗೈತ್ರಿ, ಬೆಲ್ಲದ ಪಾಕ ಕರೆಕ್ಟ್ ರೆಡಿ ಆಗೈತಿ ಅಂತ ತಿಳ್ಕೊದ್ರಿ. ಈಗ ನಾವು ತಿರ್ಗಿಸ್ತಾ ಏನಾಗತೈತ್ರಿ, ಸ್ವಲ್ಪ ಗಟ್ಟಿ ಹಾಕೋತ್ ಬರಾತೈತ್ರಿ. ಅದಕ್ಕ ಏನ್ ಮಾಡ್ಬೇಕ್ರಿ, ಬರ್ಬೇಕ್ರಿ. ಅದ ಸ್ವಲ್ಪ ಕೈಯಿಂದ ಮುಟ್ಟಿ ನೋಡ್ಬೇಕ್ರಿ. ಅದ ಅಂಟ್ಕೋಕತ್ತಿತ್ತಂದ್ರಿ ಕರೆಕ್ಟ್ ಅಳತೆಯಲ್ಲಿ ಈಗ ಪಾಕ ರೆಡಿ ಆಗೈತ್ರಿ. ಅದಕ್ಕ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿರೋ ಪುಷ್ಟಿ ಪೌಡರ್ ಅನ್ನ ಸೇರ್ಸಾತೇನ್ರಿ ಬೆಲ್ಲದ ಪಾಕ ಒಳಗ. ಅದನ್ನ ಹಾಕೊಂಡು ಚೆನ್ನಾಗಿ ಏನ್ ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ, ಪಾಕದ ಒಳಗ ಹಿಟ್ಟೆಲ್ಲ ರೀ ಮಿಕ್ಸ್ ಆಗ್ಬೇಕ್ರಿ ಬೆಲ್ಲದ ಪಾಕ ಒಳಗ. ಈ ತರ ಬೆಲ್ಲ ಯೂಸ್ ಮಾಡೋದ್ರಿಂದ ಚಲೋ ರೀ. ಅದಕ್ಕ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಬೇಕ್ರಿ. ಈಗ ಅದಕ್ಕ ನಾನು ಸ್ವಲ್ಪ ರುಚಿ ಹತ್ಬೇಕಂತ ನಾನು ಇಲ್ಲಿ 1-2 ಚಮಚ ಆಗೋಷ್ಟ ಒಣ ಕೊಬ್ಬರಿನ ತುರ್ದಿಟ್ಕೊಂಡಿನ್ರಿ. ಅದನ್ನ ಹಾಕೊಂಡ್ ಈ ತರ ನೀವು ಎಲ್ಲಾ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಇದನ್ನ ಬಿಸಿ ಇರುವಾಗ ಈಗ ನಾವು ಕೈಗೆ ತುಪ್ಪ ಅಥವಾ ಹಚ್ಕೊಂಡು ಏನ್ ಮಾಡ್ಬೋದ್ರಿ, ಇದನ್ನ ಈ ತರ ಒಂದ್ ಸ್ವಲ್ಪ ನೋಡೋದ್ರಿ. ಉಂಡೆ ಆಕಾರಕ್ಕ ಬರ್ತೈತಿ ಇಲ್ಲಿ ನೋಡ್ಬೇಕ್ರಿ. ಸ್ವಲ್ಪ ಗಟ್ಟಿ ಆಗೈತಿ ಇಲ್ಲಿ. ನಾವ್ ಏನ್ ಮಾಡತ್ತೇನ್ರಿ, ಕೈಯಿಂದ ನೋಡ್ತೇನ್ರಿ. ನಮ್ಗ ಯಾವ ಆಕಾರಕ್ಕೆ ಬೇಕಲ್ರಿ ಉಂಡೆ, ಆ ಸೈಜ್ ಅಲ್ಲಿ ಈ ತರ ನಾವು ಹಿಟ್ ತಗೊಂಡ ಈ ತರ ಮಾಡಿದ್ರಂದ್ರ ಕರೆಕ್ಟ್ ಅಳತೆಯಲ್ಲಿ ನಮ್ಗೆ ಪುಷ್ಟಿ ಪೌಡರ್ ಇಂದ ಉಂಡಿ ಮಾಡ್ಕೋಬಹುದ್ರಿ. ನೋಡ್ರಿ ಎಷ್ಟ್ ಚೆನ್ನಾಗಿ ಸಾಫ್ಟ್ ಆಗಿ ಬರಾತಾವ್ರಿ. ನೋಡ್ರಿ ಪಾಕನು ಕರೆಕ್ಟ್ ಆಗಿ ಬಂದೈತ್ರಿ. ನೋಡ್ರಿ ಈ ತರ ನೀವು ಯಾವ ಸೈಜ್ ಅಲ್ಲಿ ಬೇಕಲ್ರಿ ಆ ಸೈಜ್ ಅಲ್ಲಿ ಈ ತರ ಉಂಡೆಯನ್ನ ಕಟ್ಟಿ ಇಟ್ಕೊಂಡ್ರಿ. ಪುಷ್ಟಿ ಪೌಡರ್ ನಿಂದ ಕೇವಲ 10 ನಿಮಿಷನಾಗ ನೀವು ಈ ತರ ಮಕ್ಕಳಿಗೆ ಮಾಡಿ ಕೊಡ್ಬೋದ್ರಿ. ನೋಡ್ರಿ ನಾನಿಲ್ಲಿ ಒಂದ್ ಕಟ್ ಮಾಡಿ ತೋರ್ಸಾತೇನ್ರಿ. ಬಹಳ ಮಸ್ತ್ ಆಗ್ತಾವ್ರಿ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡ್ರಿ. ಮಕ್ಕಳ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೇದ್ರಿ. ಈ ತರ ನೀವು ಬೇರೆ ಬೇರೆ ತರ ಮಾಡಿ ಕೊಟ್ರಂದ್ರಿ ಅವ್ರಿಗೂ ರುಚಿ ಹತ್ತೈತ್ರಿ. ಈ ತರ ಉಂಡೆನ ಮಾಡಿ ಕೊಟ್ರಿ ಮಕ್ಕಳಿಗೆ. ಹೆಂಗೈತೆ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.